ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಮಧ್ಯಪ್ರಾಂತ್ಯದಲ್ಲಿ ನಡೀತಿರುವಂತಹ ಯುದ್ಧ ಭೀತಿಯಲ್ಲಿ ಬಡಪಾಯಿ ಆಟೋ ಚಾಲಕರು ಮತ್ತು ಮನೆಯಾಗೆ ಸಾಗಬಹುದು ಎರಡೂ ಕೂಡ ಸಂಕಷ್ಟಕ್ಕೆ ಸಿಲುಕಿರುವುದು ಅಷ್ಟೇ ಸತ್ಯ. ಇರಾನ್, ಇರಾಕ್ ಮತ್ತು ಅಮೆರಿಕ ಮಧ್ಯೆ ನಡೀತಿರುವಂತಹ ಯುದ್ಧ ಭೀತಿಯಲ್ಲಿ ನಿನ್ನೆ ನಡೆದಂತಹ ಮಾಧ್ಯಮಗೋಷ್ಠಿಯಲ್ಲಿ ಅಮೆರಿಕ ಅಧ್ಯಕ್ಷ ಮತ್ತೆ ಯುದ್ಧವನ್ನು ನಿಲ್ಲಿಸೋ ಮಾತೇ ಇಲ್ಲ ಅನ್ನುವಂತಹ ಒಂದು ಹೇಳಿಕೆಯ ಮೇಲೆ ನಿನ್ನೆಯೂ ಕೂಡ ಷೇರು ಮಾರುಕಟ್ಟೆ ಅಲ್ಲೋಲ ಕಲ್ಲೋಲವಾಗಿ ಅಮೆರಿಕದಾದ್ಯಂತ ಎಲ್ಲವೂ ಕೂಡ ತೈಲ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಗಮನಿಸುತ್ತೀರಾ. ಅದೇ ರೀತಿ ಭಾರತದಲ್ಲಿಯೂ ಕೂಡ ಈ ಯುದ್ಧಕ್ಕೂ ಇದಕ್ಕೂ ಸಂಬಂಧವಿಲ್ಲದೆ ಇರತಕ್ಕಂತಹ ಭಾರತದಲ್ಲಿಯೂ ಕೂಡ ಆಟೋ ಚಾಲಕರ ಜೀವನದ ಜೊತೆ ಕೊಳ್ಳಿ ಇಡುತ್ತಿರುವುದಂತೂ ಅಷ್ಟೇ ಸತ್ಯ. ತಾವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸಿದಂತೆ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಲವಾರು ಕಂಪನಿಗಳಲ್ಲಿ ಖಾಸಗಿ ಕಂಪನಿಗಳೇ ಮೇಲುಗೈಯನ್ನು ಸಾಧಿಸುತ್ತಿರುವುದು ಎಲ್ಲೋ ಒಂದು ಕಡೆ ವ್ಯಾಪಾರೀಕರಣದ ಕೇಂದ್ರ ಬಿಂದುವಾಗಿ ಗ್ಯಾಸ್ ಬಂಕ್ಗಳು ಬದಲಾವಣೆಯಾಗಿದೆಯಾ ಅಂತಕ್ಕಂಥದ್ದು ಅಷ್ಟೇ ದೊಡ್ಡ ಮಟ್ಟಕ್ಕೆ ಧ್ವನಿಯನ್ನು ಎತ್ತುತ್ತಿದೆ. ಯಾಕೆಂದರೆ ಇವತ್ತು ಎಲ್ಲವನ್ನು ಕೂಡ ಸರ್ಕಾರವೇ ಮುಂದಾಳತ್ವದಲ್ಲಿ ನಿರ್ವಹಿಸಬೇಕಾದಂತಹ ಸರ್ಕಾರದ ಕಂಪನಿಗಳೇ ಗ್ಯಾಸ್ನ ಕೊರತೆಯನ್ನು ಸಂಪೂರ್ಣವಾಗಿ ಕೊರತೆಯನ್ನು ಉಂಟು ಮಾಡ್ತೀವಿಯಾ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಸರ್ಕಾರ ನಿಗದಿಪಡಿಸಿರುವ ದರಕ್ಕಿಂತಲೂ ದುಪ್ಪಟ್ಟು ದರದಲ್ಲಿ ಗ್ಯಾಸ್ ಮಾರಾಟವಾಗುತ್ತಿದ್ದರೂ ಕೂಡ ಆಡಳಿತದಲ್ಲಿರ್ತಕ್ಕಂತಹ ಸರ್ಕಾರ ಇದಕ್ಕೂ ನನಗೂ ಸಂಬಂಧ ಇಲ್ಲವ ರೀತಿಯಲ್ಲಿ ತೋರ್ಪಡಿಕೆಯನ್ನು ತೋರ್ಪಡುತ್ತಿರ್ತಕ್ಕಂಥದ್ದು ಮತ್ತು ಆಹಾರ ಮತ್ತು ನಾಗರಿಕರ ಸಚಿವಾಲಯದಿಂದ ಬಂದಿರುವ ಮಾಹಿತಿಯ ಪ್ರಕಾರವಾಗಿ ಮಾರ್ಚ್ 1ನೇ ತಾರೀಕಿನಿಂದ 64 ರೂಪಾಯಿ 74 ಪೈಸೆ ದರ ನಿಗದಿಯಾಗಿದ್ದರೂ ಕೂಡ ಇದುವರೆಗೂ 89 ರೂಪಾಯಿ 54 ಪೈಸೆ ಮತ್ತು ಕೆಲವು ಖಾಸಗಿ ಬಂಕ್ಗಳಲ್ಲಿ 105 ರೂಪಾಯಿ ಮತ್ತು ವರ್ತೂರಿನಲ್ಲಿರ್ತಕ್ಕಂಥ ಒಂದು ಖಾಸಗಿ ಬಂಕ್ನಲ್ಲಿ 135 ರೂಪಾಯಿ ತನಕಲೂ ಕೂಡ ದರವನ್ನು ಏರಿಕೆಯನ್ನು ಮಾಡಿ ಗ್ಯಾಸನ್ನು ಮಾರಾಟ ದೊಡ್ಡ ಮಟ್ಟಕ್ಕೆ ಸುದ್ದಿಯಾಗುತ್ತಿದ್ದರೂ ಕೂಡ ಇದಕ್ಕೂ ನನಗೂ ಸಂಬಂಧವಿಲ್ಲ ಅನ್ನುವ ರೀತಿಯಲ್ಲಿ ಸರ್ಕಾರ ಕೈಕಟ್ಟಿ ಕುಳಿತಿರುವುದು ಎಲ್ಲೋ ಒಂದು ಕಡೆ ಇಡೀ ಆಟೋ ಚಾಲಕರ ವರ್ಗವನ್ನು ತುಳಿಯುವಂತಹ ಕೆಲಸ ಕಾರ್ಯಗಳಿಗೆ ಮುಂದಾಗಿದೆಯಾ ಅನ್ನುವಂಥದ್ದೊಂದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಇವತ್ತು ಬೆಳಗ್ಗೆ 4 ಗಂಟೆಯಿಂದಲೇ ರಸ್ತೆಗೆ ಬಂದಂತಹ ಚಾಲಕರುಗಳು ಗ್ಯಾಸ್ ಸಿಕ್ಕದೆ ಪರದಾಡುತ್ತಿರ್ತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಕಂಡಿರ್ತೀರ. ಬೆಳಗ್ಗೆ 4 ಗಂಟೆಗೆ ಹೋಗಿ ರಸ್ತೆಯಲ್ಲಿ ನಿಂತ್ಕೊಂಡಂತಹ ಸಂದರ್ಭದಲ್ಲಿ ಕಂಠೀರವ ಸ್ಟುಡಿಯೋ ಒಂದು ಬಂಕಿನಲ್ಲೇ ಸರಿಸುಮಾರು 500ರಿಂದ 600 ಗಾಡಿಗಳು ನಿಂತಿದೆ. ಅದೇ ರೀತಿ ಚಾಮರಾಜಪೇಟೆಯಲ್ಲೂ ಕೂಡ 400 ಗಾಡಿ ನಿಂತಿದೆ ಅಂತಕ್ಕಂತಹ ಮಾಹಿತಿ ಬಂದಿದೆ ಮತ್ತು ವಿಜಯನಗರದಲ್ಲಿ ಟೋಲ್ಗೇಟ್ನಲ್ಲಿರ್ತಕ್ಕಂತಹ ಒಂದು ಗೌರ್ಮೆಂಟ್ ಬಂಕ್ನಲ್ಲೂ ಕೂಡ ಸರಿಸುಮಾರು 100ರಿಂದ 150 ಗಾಡಿಗಳು ನಿಂತಿದ್ರು ಕೂಡ ರಾತ್ರಿ 12 ಗಂಟೆಯಿಂದಲೂ ಕೂಡ ಇಲ್ಲೇ ಕಾಯ್ತಾ ಇದ್ರು ಕೂಡ ಬೆಳಗ್ಗೆ ಬಂದು ನಾವು ಸರಬರಾಜನ್ನು ಕೊಡ್ತೀವಿ ಅಂತಂದವರು ಏಕಾಏಕಿ ಬೆಳಗ್ಗೆ ಬಂದು ಯಾವುದೇ ರೀತಿಯಾದ ಬಂಕನ್ನು ಓಪನ್ ಮಾಡದೇ ಇರತಕ್ಕಂಥದ್ದು ಒಂದು ದೊಡ್ಡ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಚಾಲಕರು ನೀಡಿರ್ತಕ್ಕಂಥ ಮಾಹಿತಿಯ ಪ್ರಕಾರವಾಗಿ ಈ ಬಂಕ್ನಲ್ಲಿ ಇನ್ನೂ ಕೂಡ ಗ್ಯಾಸ್ ಸ್ಟಾಕ್ ಇದೆ, ಆದರೆ ಹಾಕುವ ವ್ಯವಸ್ಥೆಯನ್ನು ಸರಿಯಾಗಿ ನಿರ್ವಹಿಸದೇ ಇರೋದು ಮತ್ತು ಆಡಳಿತದಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಾಗಬಹುದು ಮತ್ತು ಸಚಿವರೇ ಆಗಬಹುದು ಯಾವುದೇ ರೀತಿಯಾದ ಮಾನದಂಡಗಳನ್ನು ಅನುಸರಣೆ ಮಾಡದೇ ಇರತಕ್ಕಂಥದ್ದು ಕೂಡ ಒಂದು ದೊಡ್ಡದ ಅನುಮಾನವನ್ನು ಸೃಷ್ಟಿ ಮಾಡಿದೆಯಾ ಅಂತಕ್ಕಂಥದ್ದು ಕೂಡ ದೊಡ್ಡ ಅನುಮಾನ ಆಗಿದೆ. ಆಮೇಲೆ ತುಂಡೆ ಹಾಕ್ರಿ ಗ್ಯಾಸ್ ಎಲ್ಲ ತುಂಡೆ ಹಾಕ್ಬೇಕು. ಆಮೇಲೆ ಬರ್ತಾರೆ ಏನ ಅಲ್ಲ ಐತೆ ತೋರ್ತಾ ನೋಡಿ ಹೇಳ್ಬಿಡೋದಲ್ಲ ನೀವು ಆ ಕಡೆ ಹೋದ್ಮೇಲೆ ಪೈಪ್ ಇಂದ ಬಂದು ಉಳ್ಳೆ ಬಂದು ಹೇಳ್ಬಿಡೋದಲ್ಲ ನಿಮ್ಗೆ ಗೊತ್ತಾಗಲ್ಲ ಓಲಿ ಆನ್ ಮಾಡಿ ಇದ್ರೆ ಹಾಕ್ಲಿಲ್ಲ ಬೇಡ ಅಂತ ತೋರಿ ಇದೇ ಕಟ್ಟೆ ಹೊಡಿತಾ ಇದೆಯಾ ನೋಡಿ. ಸರ್ಕಾರಿ ಪ್ರಾಯೋಜಿತ ಕಂಪನಿಯ ಗ್ಯಾಸ್ ಬಂಕ್ನಲ್ಲಿ ಗೇಜ್ನಲ್ಲಿ ಗ್ಯಾಸ್ ಇದೆ ಅಂತ ತೋರಿಸಿದ್ರು ಕೂಡ ಯಾವುದೇ ರೀತಿಯಾದಂತಹ ನಮ್ಮಲ್ಲಿ ಗ್ಯಾಸ್ ಸ್ಟಾಕ್ ಇಲ್ಲ ಅನ್ನುವಂತಹ ಒಂದು ದುರ್ಬುದ್ಧಿಯನ್ನು ತೋರಿಸುವಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಂಡಿದ್ದಾರೆ. ಅಂದರೆ ಇದನ್ನೇನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ದುಪ್ಪಟ್ಟು ದರಕ್ಕೆ ಮಾರಾಟ ಮಾಡೋದು ಅಂತನಾ, ಇಲ್ಲ ದುಡಿದು ತಿನ್ನುವಂಥವರು ಉಪವಾಸ ಬಿದ್ದು ಸಾಯ್ಲಿ ಅಂತಕ್ಕಂಥದ್ದನ್ನು ಸರ್ಕಾರಗಳು ಮಾಡ್ತಾ ಇದೆಯಾ ಅನ್ನೋದು ಒಂದು ದೊಡ್ಡ ಅನುಮಾನವನ್ನು ಎಡೆ ಮಾಡಿಕೊಟ್ಟಿದೆ.